ಥು, ಇವೊಬ್ಬ ಎಂತಕರು ಹಿಂಗೆ ಮಾಡ್ತಾ ಇದ್ದಾನೇನಪ್ಪ ಇವತ್ತೇ. ಯಾವಾಗ ಫೋನ್ ಮಾಡಿದ್ರು ಬಿಸಿ 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 ಅಂತ ಬರ್ತಿತ್ತು. ಈಗ ರಿಂಗ್ ಆದರೂ ರಿಸೀವ್ ಮಾಡಲ್ಲ. ಬೇಡ ಬಿಡು, ರಿಸೀವ್ ಮಾಡಬೇಡ. ಅವನಿಗೇನು ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದಿ ಬಂದನ, ಎಷ್ಟು ಜನ ಫ್ರೆಂಡ್ ಅದಾರೇನು, ಎಲ್ಲರೂ ವಿಶ್ ಮಾಡ್ತಾ ಇರ್ತಾರೆ. ಇವತ್ತು ನಾನೆಲ್ಲ ಎಲ್ಲಿ ನೆನಪಿರ್ತೀನಿ ಅವನಿಗೆ. ಇದ್ಯಾವುದೋ ಒಂದು ಬದಿ ಹಳ್ಳಿ ಮೂಲೆಯಲ್ಲಿರೋಳೆ. ನಾನು ಮಾತ್ರ ಅಂದ್ಕೊಳೋದಷ್ಟೆ, ಪಟಾಕಿನೇ ನನ್ನ ಕ್ಲೋಸ್ ಫ್ರೆಂಡು ಅಂತ. ಅದೆಲ್ಲ ಇಷ್ಟು ದಿವಸದ ಒಳಗಿನ ಮಾತಾತು. ಇನ್ಮೇಲೆಲ್ಲ ಎಲ್ಲಿ, ಇನ್ನೂ ದೊಡ್ಡ ದೊಡ್ಡ ಕಾಲೇಜಿಗೆ ಸೇರ್ತಾನೆ, ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರ್ತಾನೆ. ನಾನು ಎಲ್ಲಿ ನೆನಪಿರ್ತೀನಿ? ನನ್ನದೇ ತಪ್ಪು. ನಾನು ಯಾರನ್ನು ಜಾಸ್ತಿ ಹಚ್ಕೊಳಕ್ಕೆ ಹೋಗಲೇಬಾರ್ದು. ನನ್ನ ತಲೆ ನನ್ನ ಕೈ. ಏನಾರು ಫೋನ್ ಮಾಡಿದ್ರೆ ಮಾತಾಡ್ತೀನಿ, ಇಲ್ದಿದ್ರೆ ಇಲ್ಲ. ನಾನಂತೂ ಭಾಳ ಇದು ಮಾಡಿ ಫೋನ್ ಮಾಡೋಕ್ಕೆ ಮಾತಾಡ್ಸೋಕ್ಕೆ ಹೋಗಲ್ಲಪ್ಪ. ಕಡೆಗೆ ಹಾಗೆ ತಿಳ್ಕೊಂಡ್ರೆ ನಾನು ದೊಡ್ಡ ಇದ್ದೀನಿ ಅಂಥೇಳಿ ಇದು ಮತ್ತು ನಾನು ಮಾತಾಡ್ಸೋಕ್ಕೆ ಬರ್ತದೆ ಅಂತ ಇಲ್ಲ. ಯಾರು ಹಾಗೆ ಮಾಡಿದ್ರು ಪಟಾಕಿ ಹಂಗೆ ಮಾಡಲ್ಲ ಅಂತ ಮಾಡೇನಪ್ಪ. ನಾವೇನು ಈಗಿಂದ ಫ್ರೆಂಡ್ಸ್ ಏನಲ್ಲ, ಚಿಕ್ಕಲ್ಲಿಂದನೂ ಫ್ರೆಂಡು. ಫಸ್ಟ್ ದಿವಸ ಸ್ಕೂಲಿಗೆ ಬಂದಾಗೆಲ್ಲ ಎಷ್ಟು ಅಳ್ತಿದ್ದ. ನಾನೇ ಅವನನ್ನು ಫ್ರೆಂಡ್ ಮಾಡ್ಕೊಂಡು ಸಮಾಧಾನ ಮಾಡಿದ್ದೆ. ಅದಕ್ಕೆ ಅವನು ನನ್ನ ಜೊತೆ ಬಿಟ್ಟು ಎಲ್ಲೂ ಹೋತಿರ್ಲ. ಆದರೆ ಹೆಂಗೆ ಹೇಳೋದು, ಎಷ್ಟು ದಿವಸ ಬಸ್ಸಲ್ಲಿ ನಾನು ಇತ್ಕೊಂಡು ಅವನಿಗೆ ಪಾಪ ನಿಲ್ಲಕ್ಕಾಗಲ್ಲ ಅಂತೇಳಿ ಕೂರಿಸೀನಿ. ಆ ಗುಬ್ಬಿ ಗುಂಡ ಬಂದ ಮೇಲೆ ಒಂಥರ ಅವನಿಗೂ ಜಾಸ್ತಿ ಸಮಸ್ಯೆ ಶುರುವಾಗಿದ್ದು. ನಾನು ಅವನು ಕೇರ್ ಮಾಡೋದೇ ಬಿಟ್ಟೆ, ಯಾಕಂದರೆ ಅವನೇ ಅವರು ಕೇರ್ ಮಾಡ್ತಾ ಇರ್ತಿದ್ದ. ಹಾಗಾಗಿ ನಾವಿಬ್ಬರು ಸೇರಿ ಈ ಹುಡುಗರು ಕೇರ್ ಮಾಡೋದೇ ಆಯ್ತು. ಅಷ್ಟೊತ್ತಿಗೆ ಇವನೊಬ್ಬ ಬಂದ, ಚೋಟು. ಎಲ್ಲ ಏನೇನೋ ಆಗೋದು. ಆದರೂ ನಾವಿಬ್ಬರು ಫ್ರೆಂಡಾಗೇ ಇದ್ದು. ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಪಟಾಕಿ? ಏನೇ ಫೋನ್ ಮಾಡಿದ್ನಮ್ಮ, ಸುಮಾರು ಸತಿ ಮಾಡಿದೆ. ಅವನು ರಿಸೀವೇ ಮಾಡಲ್ಲ. ಹೋಗಲಿ ಬಿಡು, ಬೇಡ. ಅವನು ರಿಸೀವ್ ಮಾಡಲ್ಲ. ಯಾರಿಗೆ ಫೋನ್ ಮಾಡಿದೆ? ಯಾರು ಸುದ್ದಿ ಹೇಳ್ತಿದ್ದೀಯೇ? ಪಟಾಕಿನಮ್ಮ, ಪಟಾಕಿಗೆ ಫೋನ್ ಮಾಡಿದೆ. ಓ, ನೀ ಯಾರಿಗೆ ಫೋನ್ ಮಾಡಿದೆ ಅಂತ ಕೇಳಿದ? ಪ್ರೇಮಕ್ಕಗಲ್ಲ, ಪ್ರೇಮಕ್ಕಗೆ ಅವಾಗಲೇ ಮಾಡೀನಿ. ಆವಾಗಲೂ ಸುಮಾರು ಸತಿ ಫೋನ್ ಮಾಡಿದೆ. ಅವರು ಒಂದು ಸರಿ ಎತ್ತೆ ಇಲ್ಲಂತೆ, ಬರಲಂತೆ, ಇನ್ನು ನಾಗಪ್ಪಣ್ಣ ಬರಲಂತೆ. ಬಂದ ಮೇಲೆ ನಿಮ್ಮನೆಗೆ ಬರೋಕ್ಕೆ ಹೇಳ್ತೀನಿ ಅಂತ ಹೇಳಿದ್ರು. ನಾನಾರು ಏನು ಮಾಡೋದೆ ಅಮ್ಮ? ಬೇಡ ಬಿಡು, ಬೇಡ. ಇನ್ನೆಂತಕ್ಕೆ ಬರೋದೆ? ಅಂತಕ್ಕೆ ಪೂರ್ತಿ ತೊಳ್ಕೊಟ್ಟು ಹೋದ್ಮೇಲೆ ಮಳೆ ಅಂದರೆ ಈ ನಮ್ನಿ ಹೊಡೆದದೆ. ಇನ್ನು ಅದು ನಿಲ್ಲಕ್ಕೆ ಕೂತದ ಅಲ್ಲೇ. ಎಲ್ಲ ಎರಡನೇ ಸತಿ ಹೊಡಿಯೋಕ್ಕೆ ಶುರು ಮಾಡೋದೆ ಅಂತ 2-3 ಜನರ ಮನೆಯಲ್ಲಿ ಇದು ಎರಡನೇ ಸತಿನೂ ಹೊಡೆದಾಗಿ ಹೊತ್ತು. ನಾವಿನ್ನು ಫಸ್ಟಿನ ಹಪ್ತಿ ಹೊಡಿಯೋದ್ರಲ್ಲಿ ಇದ್ದೀವಿ. ಅದು ಬೇಡ ಬಿಡು. ಈ ಸತಿ ಹಸಿದಿ ಹೊಡಿಯೋದೇ ಬೇಡ. ಆಗಲಿ, ಏನಾಗ್ತದ ಹಾಕ್ಕೊಂಡು ಹೋಗಲಿ. ಅದೇ ಆ ಹುಡುಗ ಬಂದಿದ್ರೆ ಎಲ್ಲರೂ ಜನ ಕರ್ಕೊಬಂದು ಏನಾರು ಇದು ಮಾಡಿಸ್ತಿದ್ದ. ಏನು ನಿಮಗಿಲ್ಲದೆ ಹೋದ ಸಡಕು ಬೇಡ. ಅವ್ನು ಬರೋದು ಬೇಡ, ಅವನ ಹತ್ರ ಮಾತಾಡೋದು ಬೇಡ, ಅವನಿಗೆ ಫೋನ್ ಮಾಡೋದು ಬೇಡ. ನಾ ಹೇಳಿದ ಮಾತು ಕೇಂಡನ. ಈಗ ನೋಡು ಏನು ಮಾಡ್ತೀಯ ಮಾಡು. ಹೋತು ಒಂದು ವರ್ಷದ ಉತ್ಪತ್ತಿ ಹೋತು. ಎಲ್ಲ ಹೇಳ್ತಾರೆ ಮುಂದೆಗೆ ಅಡಿಕೆ ರೇಟ್ ಜಾಸ್ತಿ ಆಗ್ತದೆ ಅಂತ. ಏನಿಲ್ಲ ಅಂದರು 2-3 ಲಕ್ಷ ರೂಪಾಯಿ ಯಾರನ್ನು ಕೆಡಿಸ್ತಿತ್ತು? 2-3 ಲಕ್ಷ ಅಂತ ನಾನು ಒಬ್ಳು ಹಂಗಿದ್ದಾಳೆ. ಅಮ್ಮ, ನಮ್ಗೆ ಎಷ್ಟು ಸಿಕ್ಬೇಕೋ ಅಷ್ಟು ಸಿಗ್ತದೆ ಮರತಿ. ನಾನಂತೂ ಅದೇ ಗಟ್ಟಿ ನಿರ್ಧಾರ ಮಾಡೀನಿ. ಈಗ ಏನು ಮಾಡೋಕ್ಕಾಗ್ತದೆ ಹೇಳ? ನಾನು ಮಾಡಿಷ್ಟು ಪ್ರಯತ್ನ ಮಾಡ್ತಾನೇ ಇದ್ದೀನಲ್ಲೇ ಅಮ್ಮ. ಪ್ರೇಮಕ್ಕರ ಮನೆಗೆ ಹೋಗಿ ಹೇಳಿ ಬಂದೀನಿ. ನಮ್ಮ ಗ್ರಾಚಾರಕ್ಕೆ ಈಗಲೇ ಅವ್ರ ಮನೇಲಿ ಹಂಗಾಗಬೇಕಾ? ಅವ್ರ ಊರಿಗೆ ಹೋಗ್ಯಾರ, ಏನು ಮಾಡೋದು ನೋಡೋಣ ಹೇಳ. ಇನ್ನು ಯಾರೋ ಒಂದಿಬ್ಬರು ಆದರೆ ಆ ಹುಡುಗಣ್ಣರಿಗೆಲ್ಲ ಫೋನ್ ಮಾಡ್ಕೊಂಡು ನಾನು ಎಂತ ಕೇಳದೆ ಅಮ್ಮ? ನೀನೇ ಹೇಳು. ಬ್ಯಾಡಿತ್ತೆ, ನೀ ಕೇಳೋದೇ ಬ್ಯಾಡಿತ್ತು. ಇವನಿಗೆ ಫೋನ್ ಮಾಡಿದರೆ, ಮೀನಾಕ್ಷಕ್ಕನ ಮಗಗೆ ಫೋನ್ ಮಾಡಿದರೆ ಅವ್ನು ಕರ್ಕೊಬತ್ತಿರಲ್ಲ. ಅವತ್ತೇ ಇಲ್ಲಿ ಕೂತವ್ ಹೇಳ, ಎಂಥ ಕೆಲಸಕ್ಕೆ ಎಲ್ಲ ಯಾವ ಅನಿವಾರ್ಯ ಆದರೂ ಹೇಳಿ ನಾನು ಜನ ಕರ್ಕೊಬತ್ತೀನಿ ಅಂತ ಹೇಳಿದ್ನೇ ಇಲ್ಲ. ನಿಂಗೊಂದು ಫೋನ್ ಮಾಡೋಕ್ಕೇನಾಗಿತ್ತು? ನೀ ಬೇಡ,
ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳಿದ ಮಾತು ಕೇಂಡ ಬೇಡೇ ಬೇಡ ಅಂದೆ ಏನು ಮಾಡ್ತಿದ್ದ? ಬಂದಿದ್ರಿ ಎಂತ ಮಾಡ್ತಿದ್ನ ಇಲ್ಲೇ? ಏನಾಗ್ತಿತ್ತು ನೋಡೋಣ. ಇವನಿಗೆ ಫೋನ್ ಮಾಡೋಕೆ ಗೊತ್ತಾಗ್ತದ ನಿಂಗೆ. ಅವರೆಲ್ಲ ದೊಡ್ಡವ್ರ ಮಕ್ಕಳು ಈಗ ನಿನ್ನ ಫೋನ್ ಎತ್ತಿ ನಿನ್ನ ಹತ್ರ ಮಾತಾಡೋಕೆ ಕೂತಾರ. ಅಮ್ಮ ಎಲ್ಲಿಗೆ ಹೋದರೂ ಅಲ್ಲಿಗೆ ಬಂದು ನಿಲ್ತೀಯ ಮಾರತಿ. ನಾ ಒಂದ್ಸರಿ ಹೇಳಾಗಿದೆ ಹೌದಾ ಬೇಡ ಅಂತ. ನೀ ಯಾಕೆ ಹಿಂಗೆ ಮಾಡ್ತೀಯ ಹೇಳಿ? ನಿನ್ನ ಎದ್ರನೇ ಅವರು ಅಷ್ಟು ಬಂದು ಬೈದು ಹೋಗ್ಯಾರಲ್ಲ ಮಾರತಿ. ಇಲ್ಲೇ ಎಷ್ಟು ಕೆಟ್ಟದಾಗ ಮಾತಾಡಿ ಹೋಗ್ಯಾರ. ನಿಂಗೆ ಯಾಕೆ ಏನು ಅನ್ಸಲ್ಲ? ನಮ್ಮ ಕೆಲಸ ಆಗ್ಬೇಕು ಅಂತ ಕಂಡ್ರೆ ಯಾರೋ ಏನೋ ಹೇಳಾರೆ ಅಂತ ಹೇಳಿ ನಮ್ಮ ಇದನ್ನೇ ದಿಮಾಕ್ಕೆ ತೋರಿಸ್ತಾ ಕೂತ್ರೆ ಯಾರೂ ಬರಲ್ಲ, ಗೊತ್ತಾತನ? ಏನು ಆವಾಗ ಹೆಂಗೆ ಹೇಳ್ತಾ ಈಗ ಯಾವ ಥರ ಜ್ಞಾನ ಮಾಡ್ತಾ ಇದೆಯಾ ಯಾರಿಗೆ ಗೊತ್ತಾ? ಆಮೇಲೆ ಏನು ಸುದ್ದಿ ಇಲ್ಲಪ್ಪ. ಈಗ ನಿನ್ನ ಅಣ್ಣ ಮೊನ್ನೆ ಫೋನ್ ಮಾಡ್ದವ ಹಂಗೆ ಹೇಳ್ತಿದ್ದ, ಮದುವೆ ಮಾಡೋದಾದ್ರೆ ಬೇಕಾದ್ರೆ ನಾನೇ ಬಂದು ಕೇಳಿ ನೋಡ್ತೀನಿ ಕೊಡೋಣ ಅಂತ. ನೀ ಹೇಳ್ಬೇಕಾದ್ರೆ ನನ್ನ ಮೈ ಮೇಲೆ ಬತ್ತಿ ನಾನೇ ಅಂತ ಮಾಡೋದು. ಅಮ್ಮ ನೀನು ಹಿಂಗೆ ಮಾಡ್ತಿದ್ರೆ ನಾನು ಯಾರಾದ್ರೂ ಫೋನ್ ಮಾಡಿ ಕೇಳಿ ಒಂದು ಕೆಲಸ ಎಂಥ ಕೆಲಸಾರು ಅಡ್ಡಿಲ್ಲ, ಸಿಕ್ಕಿದಕ್ಕೆ ನಾನು ಬೆಂಗಳೂರು ಕಡೆ ಹೋಗೇ ಬಿಡ್ತೀನಿ ನೋಡು ಹೇಳಿನಿ. ಬೇಡ ಅಣ್ಣ ಒಬ್ಬ ಆ ಥರ ಮಾಡ್ಯಾನೆ, ನಾನು ಹಂಗೆ ಮಾಡಬಾರ್ದು ಅಂತ ಹೇಳಿ ನಿನ್ನ ಜೊತೆಗೆ ಇರೋಣ ಅಂತ ಇದ್ರೆ ಯಾಕೆ ಹಿಂಗೆ ಮಾಡ್ತೀಯಮ್ಮ? ನಾನೇನು ಇನ್ನೂ ಸಣ್ಣಳ, ನನಗೂ 19 ವರ್ಷ, ಈಗ ಗೊತ್ತಾಗ್ತದೆ ಏನು ಮಾಡಬೇಕು ಏನು ಬಿಡಬೇಕು ಅಂತ. ನೀನು ಹೇಳಿದ್ರೆ ನಾನು ಮನೆ ಒಳಗಿರೋಳು ಅಂತ ಹೇಳ್ತೀಯ ಅಂತೀಯ. ನಾ ಹೊರಗಡೆ ಹೋಗ್ಬೇಕಮ್ಮ, ಅಲ್ಲಿ ಜನಕ್ಕೂ ಒಂದೊಂದು ಮಾತಾಡ್ತಿರ್ತಾರೆ, ಅದನ್ನು ಕೇಳಿಸ್ಕೊಂಡು ಹೋಗೋದು ಹೆಂಗೆ ನಾನು? ನಿಂಗೆ ಅರ್ಥ ಆಗಲ್ಲ ಬಿಡು. ಹಂಗಾರೆ ಪಟಾಕಿಗೆ ಫೋನ್ ಮಾಡ್ತೀಯಲ್ಲ, ಅವನಿಗೆ ಫೋನ್ ಮಾಡಿದ್ರೆ ಜನ ಎಂತ ಮಾತಾಡಲ್ಲನೆ? ಅಮ್ಮ ನೀ ಪಟಾಕಿನ ಇವನ ಜೊತೆ ಹೋಲಿಸ್ಬೇಡ ನೋಡು ಹೇಳಿನಿ. ಪಟಾಕಿನೇ ಬೇರೆ ಇವನೇ ಬೇರೆ. ಪಟಾಕಿ ನಾನು ಚಿಕ್ಕಲ್ಲಿಂದ ಫ್ರೆಂಡ್ಸು, ಒಟ್ಟಿಗೆ ಹೋದರು. ಅವನು ಅಷ್ಟೇ, ನಾನು ಅಂದ್ರೆ ಅಷ್ಟು ಅಭಿಮಾನ ಅದೇ ಅವನಿಗೆ. ಅವನು ಈ ಥರ ಎಲ್ಲ ಮಾತಾಡೋದು ಇಲ್ಲ ಕೇಳೋದು ಇಲ್ಲ. ಒಂದು ಸ್ವಲ್ಪ ತಡ್ಕ ಮಾರತಿ ಅಮ್ಮ, ನಾನೊಂದು ಡಿಗ್ರಿ ಒಂದು ಮಾಡ್ಕೋತೀನಿ, ಆಮೇಲೆ ನೀ ಹೇಳ್ದಂಗೆ ಕೇಳ್ತೀನಿ ಬೇಕಾರೆ. ಅಲ್ಲಿ ತನಕ ಸುಮ್ಮನಿರು, ನಿನ್ನ ದಮ್ಮಯ್ಯ ಅಂತೀನಿ. ಅಲ್ಲಿ ತನಕ ಸುಮ್ಮನಿರು ಅಂದರೆ ಈಗ ಅಕ್ಕಿ ಕೂತದಲ್ಲ ಕಾಣಬಾರ್ದಾ? ತೋಟ ಪೂರ್ತಿ ತೊಳ್ಕೊಟ್ಟಂಗೆ ಆಗ್ತದಲ್ಲ. ಏನು ಕೊಳೆ ಬಂದ್ರೆ ಮರನೇ ಹೋತವಂತೆ. ಭಾಳ ಕೊಳೆ ಬಂದರೆ ಒಂದು ವರ್ಷ ಒಂದು ಅಡಿಕೆ ಕಾಯಿ ಉದ್ರಕ್ಕೆ ಬಿಡ್ತಿರಲ್ಲ ನಿನ್ನಪ್ಪ, ಅಷ್ಟು ಗನಾಗಿ ಮಾಡಿಸ್ಕಿ ಬರ್ತಿದ್ರು. ಈಗ ನಿನ್ನ ಹಣೆ ಬರೋಕ್ಕೆ ಒಂದು ವರ್ಷಕ್ಕೆ ಏನೂ ಮಾಡೋಕ್ಕಾಗ್ಲಲ್ಲೇ. ಅಮ್ಮ ನೀ ಮಾತಾಡೋದು ಸರಿ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ? ಎಂತ ಹೇಳ್ತೀಯಮ್ಮ? ನೀನು ಹಣೆ ಬರೋಕ್ಕೆ ನೀನು ಒಂದು ವರ್ಷ ನೋಡ್ಕೊಂಡು ನಾನಮ್ಮ ನೋಡ್ಕೋಬೇಕಾದಳ? ನಿಜವಾಗ್ಲೂ ಇಲ್ಲಿ ಬಂದು ನಿಂತು ನೋಡ್ಕೋಬೇಕಾದ್ರೆ ಯಾರು ಹೇಳ? ಅವನಿಗೆ ಏನೂ ಹೇಳಲ್ಲ ನೀನು. ಫೋನ್ ಮಾಡಿದಾಗ ಮಾತಾಡ್ಕೊಂಡು ಸುಮ್ಮನೆ ಇರ್ತೀಯ, ಮತ್ತು ನೀನೇ ಕೇಳ್ತೀಯ ಹೆಂಗಿದ್ದೀಯಾ ಏನೋ ಎಂತಾರು ಬೇಕನೋ ಅಂತ. ನಾ ಇಲ್ಲಿ ಇದ್ದಿದ್ದೇ ತಪ್ಪಾಗ್ಯದ ಅಮ್ಮ. ಹಂಗಾರೆ ಎಷ್ಟು ಮಾಡಿದ್ರು ಅಷ್ಟೇ ಬಿಡು. ನಿಜ ಬೇಜಾರತ್ತದಮ್ಮ ನೀನು ಹಿಂಗೆ ಮಾತಾಡಿದ್ರೆ. ಹೇಳ್ದಕ್ಕೂ ಹಿಂಗಿದ್ದೊಂದು ಎಂತಾರು ಹೇಳ್ಬಿಡ್ತೀಯ. ಅವನ ಹತ್ರ ಫೋನ್ ಮಾಡ್ಗನಾಗ ಮಾತಾಡ್ತೀಯ ಅಂದ್ರೆ ಮಾತಾಡ್ದೆ ಎಂತ ಮಾಡೋದೆ? ನಾನು ಅವ್ರು ಏನು ಮಾಡಲಿ ನೋಡೋಣ ಹೇಳ? ಎಂತ ಬೇಕನಂತ ನಾನೇನು ಕೇಳಲಪ್ಪ, ಕೊಡೋಕಿಲ್ಲಿ ಅಂತ ಅದೇ, ಅವನಿಗೆ ಕೊಡೋಕಿಲ್ಲಿ ಅಂತ ಅದೇ ಬೇಕತ್ತಲ್ಲ. ಗಾನಾಗಿದ್ದೀಯೇನೋ ಅಂತ ಕೇಳನಪ್ಪ. ಫೋನ್ ಮಾಡಿದಾಗ ಅದನ್ನು ಕೇಳೋದು ತಪ್ಪ ಹಂಗಾರೆ? ಇಲ್ಲ ಮಾರತಿ, ಅದು ತಪ್ಪು ಅಂತ ನಾನು ಹೇಳಿದ್ದಲ್ಲ. ಒಂದು ಮಾತು ಹಿಂಗೆ ಬಾ ಮನೇಲಿ ಹಿಂಗೆ ಔಷಧಿ ಹೊಡೆದಾಗ್ಲ ಯಾರ ಹತ್ರನಾರು ಕೇಳಿ ನೋಡು, ಅವನ್ನೆಲ್ಲ ಹೇಳ್ಬೇಕಮ್ಮ ನೀನು. ನೀ ಏನು ಹೇಳ್ದೆ ಇದ್ರೆ ಅವನಾಗ ಅವನೇ ತಿಳ್ಕೊಬೇಕು. ಅವನಿಗೆ ಆ ತಿಳುವಳಿಕೆ ಅಂತೂ ಇಲ್ಲಲ್ಲ. ನೀ ಏನು ಹೇಳಲ್ಲ, ಅದು ಬಿಟ್ಕೊಂಡು ನಾವು ಏನೋ ಮದುವೆ ಮಾಡೋಣ ಅಂತ ಹೇಳ್ದ ಅಂತೇಳಿ ಅದನ್ನು ಕೇಳಕ್ಕೆ ಬರ್ತೀಯ ನನಗೆ. ಅವನಿಗೆ ಮಾತ್ರ ಏನೂ ಕೇಳಲ್ಲ. ಬೇಜಾರಾಗ್ತದೆ ಇಲ್ಲ ಹೇಳ? ನಂಗೆ ಹೇಳ್ದಲ್ಲ ನಿನ್ನ ಹಣೆ ಬರೋಕ್ಕೆ 1 ವರ್ಷಕ್ಕೂ ನೋಡ್ಕೊಳಕ್ಕಾಗಲ್ಲ ಅಂತ. ಇದೇ ಮಾತನ್ನು ನಿನ್ನ ಮಗಗೆ ಹೇಳಮ್ಮ. ಅಪ್ಪ ಇದ್ದಾಗ ಅಷ್ಟು ಚಂದ ನೋಡ್ಕಿತಿದ್ರು, ಮಗಾಗಿ ನೀನು ಏನು ಮಾಡ್ತಿದ್ದೀಯ ಬಂದಿಲ್ಲ ಒಂಚೂರು ನೋಡ್ಕ ಅಂತ ಹೇಳ್ಬಾರ್ದಾ? ನಾ ಏನು ಹೇಳ್ದೆ ಬಿಟ್ಟಿನ ನಾನು? ಅವನಿಗೆ ಏನು ಹೇಳಕ್ಕೆ ಹೋದ್ರು ನೀ ನಂಗೆ ಹೇಳಕ್ಕೆ ಬತ್ತೀಯ. ಮಗಳಿಗೆ ಬುದ್ಧಿ ಹೇಳಲ್ಲ, ಅದಕ್ಕೆ ಹೆದರ್ಸ್ಬೇಕು, ಹೇಳಿದ ಮಾತು ಕೇಳಂಗೆ ಮಾಡಬೇಕು. ಅದು ಕೇಳಲ್ಲ ಅಂದ್ರೇನು? ಅಮ್ಮನ ಮಾತು ಕೇಳ್ದೆ ಇನ್ಯಾರ ಮಾತು ಕೇಳ್ತದೆ? ನೀ ಹೇಳು ಒಪ್ಸು, ನಂಗಾರು ಹೇಳ್ತೀಯ, ಅದಕ್ಕೆ ಹೇಳಲ್ಲ ಅಂತ ಅವ್ನು ಹೇಳೋದಾತು. ಇತ್ಲಾಗ ನೀನು ಇಲ್ಲ ಅವನಿಗೇನು ಹೇಳಲ್ಲ, ನನಗೆ ಹೇಳಕ್ಕೆ ಬತ್ತೀಯ, ಅವನಿಗೆ ಹೇಳು ಅಂತ ನೀ ಹೇಳೋದಾತು. ನಾನಾರಿ ಎಂತ ಮಾಡೋದು ಮಾರತಿ? ನಾನೊಬ್ಳು ಇದ್ದಿದ್ದೇ ಹೆಚ್ಚಾಗ್ಯದ ನಿಮಗೆ. ಹೋಗೋರು ಹೋದರು, ಜೊತೆಗೆ ನನ್ನ ಕರ್ಕೊಂಡೇ ಹೋದ್ರಲ್ಲ ಅತ್ಲಾಗೆ.
ಯಾರಿಗೆ ಬೇಕು ಈ ಭಂಗ? ಅಮ್ಮ, ಏನೋ ಬೇಜಾರಲ್ಲಿದ್ನಲ್ಲ, ಹಾಗಾಗಿ ಹೇಳಿದೆ ಮರತಿ. ನೀನು ಬೇಜಾರು ಮಾಡ್ಕೋಬೇಡ. ಈಗ ನಾಳೆ ನಾನು ಗ್ಯಾರಂಟಿ ಯಾರ ಹತ್ರನಾರು ಕೇಳಿ ನೋಡೋಣ. ಪಾಪಣ್ಣನವ್ರ ಮನೆಗೆ ಹೋಗ್ತೀನಿ. ಅವ್ರು ಪಾರ್ವತಜ್ಜಿ ಇರ್ತಾರಲ್ಲ, ಅವ್ರ ಹತ್ರ ಹೇಳ್ತೀನಿ. ಯಾರನ್ನಾರು ಕಳಿಸ್ಬೋದು, ನೋಡೋಣ. ಪಟಾಕಿ ಫೋನ್ ರಿಸೀವ್ ಮಾಡಿದ್ರೆ ಅವನ ಹತ್ರನೇ ಕೇಳೋಣ ಅಂತ ಮಾಡಿದೆ. ಅವನು ಎಂತಕ್ಕೂ ರಿಸೀವ್ ಮಾಡಲ್ಲ. ನೋಡೋಣ, ನಾಳೆ ಯಾರ ಮನೆಗಾರು ಹೋಗ್ತೀನಿ ಮರತಿ. ಇವತ್ತು ಈಗ ಒಂಚೂರೆಲ್ಲ ಮಳೆ ಕಡಿಮೆ ಆದಂಗೆ ಆಗಿದೆ. ಯಾರು ಬಂದಿದ್ರು ಔಷಧಿ ಹೊಡೆಯೋಕ್ಕೇನು ಆತಿರ್ಲ ಬಿಡು. 2-3 ದಿನದಿಂದ ಎಷ್ಟು ಮಳೆ ಅಲ್ಲನೇ ಅಮ್ಮ. ಥೋ, ನನ್ನ ಗ್ರಾಚಾರನೇ ಸರಿ ಇಲ್ಲ. ಏನು ಮಾಡೋಕ್ಕೋದ್ರೂ ಹಿಂಗೆ ಹತ್ತದೆ. ಇಷ್ಟು ದಿವಸ ಸುಮ್ಮನೆ ಐತೆ, ಇವತ್ತು ಯಾಕಾರು ಅಮ್ಮಗೆ ಹಂಗೆ ಹೇಳಿದ್ನೇನು ಪಾಪ. ಅದಕ್ಕೂ ಬೇಜಾರಾತೀಗ. ನಾನಾರು ಏನು ಮಾಡಲಿ? ಎಷ್ಟು ಸತಿ ಹೇಳ್ತೀನಿ ಹಾಗೆ ಅಂತ, ಹೇಳಬೇಡ ಅಂತ. ಮತ್ತೆ ಅದನ್ನೇ ಹೇಳ್ತದೆ. ಎಲ್ಲ ಈ ಅಣ್ಣನ ದಸೆಯಿಂದನೇ ಆಗೋದು. ನಂಗೆ ಫೋನ್ ಮಾಡಿ ಹೇಳಿದ್ರೆ ನಾ ಕೇಳಲ್ಲ. ಅಮ್ಮನ ಹತ್ರ ಫಿಟ್ಟಿಂಗ್ ಇರ್ತಾನೆ. ಇನ್ನೂ ಒಬ್ಬ ಅಣ್ಣ. ಎಲ್ಲ ಅಣ್ಣದಿಕ್ಕಳು ಈಗ ಅಪ್ಪ ಅಮ್ಮ ಏನಾದ್ರು ವಿರುದ್ಧ ಮಾತಾಡಿದ್ರು ತಂಗಿ ಹತ್ರ ಕೇಳ, ಅವ್ರ ಮನಸ್ಸಲ್ಲಿ ಹೆಂಗದೆಯೋ ಹಾಗೆ ನಡ್ಕೊಳಕ್ಕೆ ನೋಡ್ತಾರೆ. ನನಗೂ ಒಬ್ಬದಾನೆ ಅಂತಕ್ಕೆ ಗೋಳು ಕೊಡೋಕ್ಕೆ. ಈ ಪಟಾಕಿ ಒಬ್ಬನ ನಂಬ್ಕೊಂಡಿದ್ದೆ, ಅವನಾರು ಏನಾರು ಇದು ಮಾಡ್ತಾನೆ ಅಂತ. ಅವನು ಹಿಂಗೆ ಮಾಡ್ತಾ ಇದ್ದಾನೆ. ಇನ್ನು ನಾನು ಯಾರನ್ನೂ ನಂಬಲ್ಲ. ನನ್ನ ತಲೆಗೆ ನನ್ನ ಕೈ. ಹೌದೌದು, ಯಾರು ನಂಬಿದ್ರು ಆ ಪಟಾಕಿನ ಮಾತ್ರ ನಂಬಾರ್ದು. ಏಯ್, ಎಂಥ ಜನ ಮರಯ್ಯ ನೀನು? ಎಂತ ಫೋನ್ ಯಾಕೆ ರಿಸೀವ್ ಮಾಡಲ? ಏನು ಸ್ವಲ್ಪ ಸತಿ ಫೋನ್ ಮಾಡಿನ ನಾನು? ಎಲ್ಲ ಫ್ರೆಂಡ್ಸ್ ಹತ್ರ ಮಾತಾಡು, ನಾನೇನು ಬೇಡ ಅಂತ ಹೇಳಲ್ಲ. ನಾನು ಏನು ಫ್ರೆಂಡೇ ಅಲ್ಲನ? ಒಂದು ಸತಿ ಮಾತಾಡ್ಕೊಂಡು ಒಂದು ಫೋನ್ ಇತ್ತು, ಒಂದು ಹಲೋ ಅಂತ ಹೇಳೋಕ್ಕಾಗ್ತಿರ್ಲ ನಿಂಗೆ? ಎಷ್ಟೊತ್ತಿಂದ ಫೋನ್ ಮಾಡಿನ? ಬೆಳಗಾದ್ಮೇಲೆ ನೋಡು, ಬೇಕಾದ್ರೆ ತೆಗೆದು ಎಷ್ಟು ಫೋನ್ ಅದೇ ಗೊತ್ತಾಗ್ತದೆ. ನಾನು ಎಷ್ಟು ಒಂಥರ ಇದಾದಂಗೆ ಆಗ್ತದೆ ಗೊತ್ತಾ? ಎಂತಕ್ಕೆ ಹಿಂಗೆ ಮಾಡಿದ ಪಟಾಕಿ ನೀನು? ಏ ಬೆಳ್ಳಿ, ಸ್ವಲ್ಪ ಸಮಾಧಾನ. ಎಂತಕ್ಕಿಷ್ಟು ಇದು ಮಾಡ್ತಿದ್ದೀಯೇ? ನಿಧಾನದಿಂದ ಮಾತಾಡು. ಫೋನ್ ಯಾವಾಗ ಮಾಡಿದ್ದೆ ಮರತಿ ನೀನು? ನಾನು ನೋಡಲೇ ಇಲ್ಲಲ್ಲ. ಯಾಕೆ ನೋಡ್ತಿ ಹೇಳು? ಈ ನೋಡೋದಾರೆ ಹೆಂಗೆ ಬೇಕಾತಲ್ಲ, ಅಷ್ಟು ಬ್ಯುಸಿ ಇದ್ರೆ. ಎಷ್ಟು ಸತಿ ಫೋನ್ ಮಾಡಿದ್ರು ಬಿಸಿ ಅಂತ ಬಂತು ಗೊತ್ತಾನ? ಈಗ ಫೋನ್ ಮಾಡಿದ್ರೆ 2 ಸತಿ ಫುಲ್ ರಿಂಗ್ ಆದರೂ ರಿಸೀವ್ ಮಾಡಲ, ಮತ್ತು 3ನೇ ಸತಿ ಮಾಡಿದ್ರೆ ಕಟ್ಟೆ ಮಾಡ್ದಲ್ಲ. ಅದು ಗೊತ್ತಿಲ್ಲದೆ ಕಟ್ ಮಾಡ್ದ. ಅಯ್ಯೋ ಬೆಳ್ಳಿ, ಈಗ ನಿನ್ನ ಫೋನ್ ಬಂದಿದ್ದು ಹೌದು. ದಾರಿಲಿ ನಡ್ಕೊ ಬರ್ತಾ ಇದ್ದೆ ನಾನು. ಮತ್ತೆಂತಕ್ಕೆ ರಿಸೀವ್ ಮಾಡೋದು? ಹೆಂಗೋ ಹೋತೀನಲ್ಲ ಅಂತಲೇ ರಿಸೀವ್ ಮಾಡಲ. ಬೆಳಿಗ್ಗೆಯಿಂದನೇ ನಾನು ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ ಗೊತ್ತಾ. ಬೇಡ, ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ನಾನಿದ್ದರೆ ನೀನು ನೋಡಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಿದ್ದೀಯಲ್ಲೇ. ಅಯ್ಯೋ ದೇವ್ರೆ, ಪಟಾಕಿನೂ ಹಾಗೆ ಅಂದ್ಕೊಂತೀಯಲ್ಲ. ನಿಂಗೆ ಹಂಗೆ ಅನ್ನಿಸ್ತದ ಬೆಳ್ಳಿ? ನಾನು ಆ ಥರ ಮಾಡ್ತೀನಿ ಅಂತ ನಿಂಗೆ ಅನ್ನಿಸ್ತದಾ? ಅಯ್ಯೋ ಇಲ್ಲ ಕಣ ಪಟಾಕಿ, ಇಲ್ಲ. ನಾನು ಎಂಥದೋ ಹಿಂಗೆ ಬೇಜಾರಲ್ಲಿದ್ನಲ್ಲ, ಹಾಗಾಗಿ ಹೇಳಿದೆ ಸಾರಿ ಅಂತ. ಇಲ್ಲ, ನೀನು ಹಾಗೆಲ್ಲ ಇರಲ್ಲ ಅಂತ ಗೊತ್ತು ನನಗೆ. ಅವಾಗೆಲ್ಲ ನಾವು ಸಣ್ಣಕ್ಕಿತ್ತ ಎಲ್ಲ ಶಾಲೆಗೆ ಹೋಗ್ತಿದ್ವಲ್ಲ, ಅದೆಲ್ಲ ಒಂಥರ ನೆನಪಿಗೆ ಬಂತು ಕಣ. ಫಸ್ಟ್ ದಿವಸ ಬಂದಾಗ ನೀ ಎಷ್ಟು ಅಳ್ತಿದ್ದಲ್ಲ. ನಾನು ಇದು ಮಾಡಿದ ಮನೆಯಿಂದ ಹೊಲಸಿನ ಬಿತ್ತ ಸುಟ್ಕೊ ಬತ್ತಿದ್ನಲ್ಲ, ಅವೆಲ್ಲ ಈಗ ನೆನಪಿಗೆ ಬರ್ತಾಯಿತ್ತು ಗೊತ್ತಾ. ಅವತ್ತು ಅಲ್ಲಿಗೆ ಆ ಶಾಲೆಗೆ ಫಸ್ಟ್ ಹೋದಾಗ ಮಾತಾಜಿ ಹೊಲಸಿನ ಬಿತ್ತ ಎಂತಕ್ಕೆ ತಂದಿರಿ ಅಂತೇಳಿ ಸರಿ ಬೈದಿದ್ರಲ್ಲ. ಆದರೂ ನೀವು ಒಂದು ತೆಗೆದು ಬಾಯಿಗೆ ಹಾಕ್ಕೊಂಡಿದ್ದೆ ಗೊತ್ತಾ. ನಂಗೆ ಅವೆಲ್ಲ ನೆನಪಾಗ್ತಾ ಇತ್ತು. ಈಗ ಕುತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ. ಇನ್ನು ನೀ ಹೆಂಗಿದ್ರು ದೊಡ್ಡ ಕಾಲೇಜಿಗೆ ಹೋಗವ, ದೊಡ್ಡ ಕೆಲಸಕ್ಕೆ ಹೋಗೋನಲ್ಲ ಪಟಾಕಿ. ನಾನು ಹತ್ರ ಮಾತಾಡ್ಬೇಕು, ಫೋನ್ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ, ನಂಗೆ ಗೊತ್ತಾಗ್ತದೆ. ಆದರೂ ಒಂದೇ ಸತಿ ಮರೆಯೋಕ್ಕೆ ಕಷ್ಟ ಆಗ್ತದೆ ಕಣ. 2 ವರ್ಷ ನೀನು ಅಲ್ಲಿದ್ದಾಗಲೇ ನಾನು ಎಷ್ಟು ಮಿಸ್ ಮಾಡ್ಕೊಂಡಿನಿ ಅಂತ ನಂಗೆ ಮಾತ್ರ ಗೊತ್ತಾ. ನೀ ಏನು ಬೇಕಾದ್ರೆ ಮಾಡು, ಎಷ್ಟು ದೊಡ್ಡ ಇದಕ್ಕಾರು ಹೋಗು, ಆದ್ರೆ ನಂಗೆ ಮಾತ್ರ ನೀನೇ ಬೆಸ್ಟ್ ಫ್ರೆಂಡು. ನೀನಲ್ಲದೆ ಬೇರೆ ಯಾರೂ ಫ್ರೆಂಡ್ ಇಲ್ಲೇ ಇಲ್ಲ ನಂಗೆ ಪಟಾಕಿ. ಬೆಳ್ಳಿ, ನಿಧಾನ ಕಣೆ, ನಿಧಾನ. ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊತಿದ್ದೀಯ ನೀನು ಇವತ್ತು? ನಾನು ಆರಾಮಾಗಿ ಕೂತ್ಕೊಂಡು ಈಗ ನೀ ಹೇಳ್ದಲ್ಲ, ಸ್ಕೂಲಿಗೆ ಫಸ್ಟ್ ಬಂದಿದ್ವು ಎಲ್ಲ, ಈ 6th ಸೆನ್ಸ್ ಅಂತ ಇದಕ್ಕೆ ಹೇಳ್ತಾರೋ ಏನೋ, ನನಗಂತೂ ಗೊತ್ತಿಲ್ಲ. ನನಗೂ ಅದೇ ಯೋಚನೆ ಬಂದದ್ದು ಕಣೆ ಈಗ ನಡ್ಕೊ ಬರೋಷ್ಟೊತ್ತಿಗೆ. ಫಸ್ಟ್ ದಿವಸ ಬಂದಾಗ ನೀನು ನನ್ನ ಸಮಾಧಾನ ಮಾಡಿದ್ದಲ್ಲ, ಯಾರೋ ಹಿಂಗೆ ಬೈಯಕ್ಕೆ ಬಂದಾಗೆಲ್ಲ ಅವ್ರ ಹತ್ರ ಜಗಳಕ್ಕೆ ಹೋಗಿದ್ದಲ್ಲ, ಅದೇ ಎಲ್ಲ ನೆನಪಿಗೆ ಬರ್ತಾಯಿತ್ತು ಗೊತ್ತಾ. ನಾನು ಯಾವತ್ತೂ ಮರೆಯಲ್ಲ ಬೆಳ್ಳಿ ಅದನ್ನು.
ನೀ ಯಾಕೆ ಹಂಗೆ ಅಂದ್ಕೊತೀಯ? ನಾನು ಯಾವುದೋ ಕಾಲೇಜಲ್ಲಿ ಓದೀನಿ, ಎಲ್ಲೋ ಹೋದರೆ ಅವೆಲ್ಲ ಏನಿಲ್ಲ. ನಿಂಗೆ ಹೆಂಗೆ ನಾನು ಬೆಸ್ಟ್ ಫ್ರೆಂಡು, ನನಗೂ ನೀನೇ ಬೆಸ್ಟ್ ಫ್ರೆಂಡ್ ಆತ. ಈ ಫ್ರೆಂಡ್ಸ್ ಅದಾರೆ, ಇಲ್ಲ ಅಂತ ಹೇಳಲ್ಲ. ತುಂಬ ಜನ ಫ್ರೆಂಡ್ಸ್ ಅದಾರೆ ನನಗೆ. ಎಲ್ಲರನ್ನೂ ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕಾಗಲ್ಲಲ್ಲ. ಅದು ನೀನು ಒಬ್ಬಳೇಯ. ನಾ ಎಲ್ಲಿರ್ತೀನೋ, ಏನು ಮಾಡ್ತೀನೋ, ಫೋನ್ ಮಾಡ್ತೀನೋ ಬಿಡ್ತೀನೋ, ಏನೇ ಆದರೂ ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ಬೆಸ್ಟ್ ಫ್ರೆಂಡ್ ಬೆಳ್ಳಿ. ಅದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದು. ಬರಬೇಕು ಅಂತಲೇ ನಾನು ಹಿಂಗೆ ಫೋನ್ ಮಾಡಲ, ಇಲ್ಲಿದ್ರೆ ಮಾಡ್ತಿದ್ದೆ ನಾನು. ಪಟಾಕಿ ಹೌದನಾ? ನಿಜವಾಗ್ಲೂ ಹೌದಾ? ದೇವ್ರ ಸತ್ಯಾಗ್ಲೂ ಹೌದಾ? ನಾನೇ ನಿನ್ನ ಬೆಸ್ಟ್ ಫ್ರೆಂಡ್. ನಿಂಗೆ ಹಾಗೆಲ್ಲ ನೆನಪಿಗೆ ಬಂದಿತ್ತ ಈಗ ಫಸ್ಟ್ ದಿವಸ ಸ್ಕೂಲಿಗೆ ಹೋಗಿದ್ದೆಲ್ಲ? ಅಯ್ಯೋ ದೇವ್ರೆ, ಎಂತ ಬೇಕಾರಾಗಲಿ ಕಣ, ನಾನೇನು ತಲೆ ಕೆಡ್ಸ್ಕೊಳಲ್ಲ. ನಂಗೊಬ್ಬ ಫ್ರೆಂಡ್ ಅಂತ ಇದೆಯಲ್ಲ, ಅಷ್ಟು ಸಾಕು. ಸಾರಿ ಕಣ, ನಾನು ನೀನು ಫೋನೇ ರಿಸೀವ್ ಮಾಡಲಲ್ಲ. ನಿಂಗೆ ಯಾರ್ಯಾರೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ಹಂಗೆ ನಾನು ಇಲ್ಲಿ ಒಟ್ಟು ಹಳ್ಳಿ ಮೂಲೆಯಲ್ಲಿರೋಲ್ಲ, ನಾನು ಹೆಂಗೆ ಲೆಕ್ಕಕ್ಕೆ ಬರ್ತೀನಿ ಅಂತ ಹಂಗೆ ತಿಳ್ಕೊಂಡೆ ಕಣ. ಸಾರಿ ಆತಾ. ಹೋಗಲಿ ಹೋಗಲಿ ಬಿಡು ಮಾರತಿ, ಅದು ಎಷ್ಟು ಸರಿ ಸಾರಿ 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 ಅಂತಿರ್ತೀಯಪ್ಪ. ನಿಲ್ಸಲ್ಲಿಗೆ. ನನಗೆ ಇದನ್ನು ಹೇಳು, ನೀನೇನು ಬರೀ ಇದಕ್ಕಾಗಿ ಏನು ಬೇಜಾರಲ್ಲಿದ್ದಾಳಲ್ಲ, ಬೇರೆ ಏನೋ ಪ್ರಾಬ್ಲಮ್ ಆಗ್ಯದ? ಎಂಥ ಔಷಧಿ ಹೊಡೆದ್ರಾ? ನಾಗಪ್ಪಣ್ಣ ಬಂದು ಔಷಧಿ ಹೊಡೆದೋದ್ರಾ? ಇಲ್ಲ ಕಣ ಪಟಾಕಿ, ಅದೇ ದೊಡ್ಡ ಪ್ರಾಬ್ಲಮ್ ಅಂದರೆ ಅದೇ. ಈಗ ನಾಗಪ್ಪಣ್ಣ ಊರಿಗೆ ಬರಲಂತಲ್ಲ ಇನ್ನು. ನಮ್ಮ ಗ್ರಾಚಾರ ನೋಡು ಎಲ್ಲಿ ತನಕ ಅಂತ. ನನಗೆ ನಿನ್ನ ಹತ್ರ ಹೇಳಿದೆ, ಮತ್ತು ಯಾರ ಹತ್ರ ಹೇಳೋದ ಪಟಾಕಿ? ನಮ್ಮಮ್ಮ ಹೇಳೋದು, ಚೋಟುಗೆ ಹೇಳು, ಅವ ಯಾರನ್ನಾರು ಕರ್ಕೊಬಂದು ಹೊರಿಸ್ತಾನೆ ಅಂತ. ನಂಗೆ ಅದು ಇಷ್ಟ ಇಲ್ಲ ಪಟಾಕಿ. ನಾನಷ್ಟು ಬೇಡ ಅಂತ ಹೇಳೀನಿ, ಮತ್ತು ಅದೇನು ಸುಮ್ಮನೆ ಅವನಷ್ಟಕ್ಕೆ ಅವದಾನೆ. ನಾನು ಯಾಕೆ ಮತ್ತೆ ಅವನ ಮನೆಗೆ ಕರೀಲಿ ಹೇಳು? ಅವರಮ್ಮ ಎಂತೆಂಥ ಮಾತಾಡಿ ಹೋಗ್ಯಾರ ಗೊತ್ತಾ ಅವತ್ತಿಲ್ಲಿ ಬಂದಾಗ. ನಾನು ಹೇಳ್ತೀನಿ, ನಮ್ಮ ಅಮ್ಮಗೆ ಅರ್ಥನೇ ಆಗಲ್ಲ. ಅದು ಏನಾಗ್ಯದ ಗೊತ್ತಾ? ತಡಿ ಮರೆ, ಅಮ್ಮ ಕೇಳಿಸ್ಕೊಂಡ್ರೆ ಏನು ಅನ್ಕೋತದೇನು? ನೀಚಿಗೆ ಬಾ ಹೇಳ್ತೀನಿ. ಅಮ್ಮ ಒಳಗದೆ ಬಿಡು. ಹೇಳು, ಎಂತ ಆತು? ಚೋಟು ಏನಾರು ಮತ್ತೆ ಬಂದು ಏನಾರು ಹೇಳಿದ್ನಾ? ಇಲ್ಲ ಇಲ್ಲ, ಅವ ಅಂತ ಹೇಳ. ನಮ್ಮ ಅಣ್ಣದನಲ್ಲ, ನಮ್ಮ ಅಮ್ಮಗೆ ಚುಚ್ಕೊಡೋದು ಕಣ. ಬೇಗ ಮದುವೆ ಮಾಡೋಣ ಅಂತ ಎಂತಕ್ಕಾಗಿ ಹಂಗೆ ಮಾಡ್ತಾನಂತಲೇ ಗೊತ್ತಿಲ್ಲ. ನಾನು ದಾಡ್ಸ್ಕೊಂಡ್ರೆ ಸಾಕಾಗಿದೆ ಅವನಿಗೆ. ಅಯ್ಯೋ ಇವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳದ. ನಮ್ಮಮ್ಮ ನನ್ನ ತಲೆ ತಿನ್ನೋದು. ನಂಗೆ ಅದು ಈಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಪಟಾಕಿ. ನಾನು ಡಿಗ್ರಿ ಮಾಡಲೇಬೇಕು, ಎಷ್ಟೇ ಕಷ್ಟ ಆದರೂ ನಾನು ಡಿಗ್ರಿ ಅಂತೂ ಮಾಡಲೇಬೇಕು ಅಂತ ಹಠ ತೊಟ್ಟೀನಿ. ನಿಮಗೆ ಗೊತ್ತಲ್ಲ ಎಷ್ಟು ಕಷ್ಟಪಟ್ಟು ನಾನು PUCಗೆ ಹೋಗೀನಿ ಅಂತ. ಈಗ ಯಾಕೆ ಹಿಂಗೆ ಅದನ್ನೆಲ್ಲ ಬಿಟ್ಕೊಡ್ಬೇಕು ಹೇಳು? ಅವನೇನಾರು ಈಗ ಮನೆಗೆ ಬರೋಕ್ಕೆ ಹೇಳಿದೆ ಅಂದರೆ ಮತ್ತೆ ನನ್ನ ಕತೆ ಆಗೋದಷ್ಟೇ. ನಾ ಯಾರ ಹತ್ರ ಹೇಳ್ಕೊಂಡ್ಲಿ ಪಟಾಕಿ ಇದನ್ನು? ಯಾರು ನಂಗೆ ಹೆಲ್ಪ್ ಮಾಡ್ತಾರೆ ಹೇಳು? ಯಾಕೆ ಹಂಗಂತೀಯ? ನನ್ನ ಎದುರನ್ನೇ ನಿಂತು ಹಿಂಗೆ ಹೇಳ್ತೀಯಲ್ಲ, ಯಾರು ನಂಗೆ ಹೆಲ್ಪ್ ಮಾಡ್ತಾರೆ ಅಂತ. ನಿಂಗೇನೀಗ ತೋಟಕ್ಕೆ ಔಷಧಿ ಹೊಡಿಬೇಕು ಹೌದಾ? ಅಲ್ಲ, ನಾ ಹೋಗಿ ಅಮ್ಮನ ಹತ್ರ ಹೇಳ್ತೀನಿ. ಅಮ್ಮ ಏನಾದರೂ ವ್ಯವಸ್ಥೆ ಮಾಡೇ ಮಾಡ್ತದೆ, ಗ್ಯಾರಂಟಿ. ಯಾವಾಗಲೂ ನಿನ್ನ ಸುದ್ದಿ ಹೇಳ್ತಿರ್ತದೆ ಅಮ್ಮ, ಗೊತ್ತಾ? ಪಾಪ ಹುಡುಗಿ ಹೆಂಗೆ ಮಾಡ್ತದೆ ಏನೋ ಅಂತ. ಅಪ್ಪನೂ ಅಷ್ಟೇ ಹೇಳ್ತೀನಿ ನಾನು. ಯಾರನ್ನಾರು ಕರ್ಕೊಬಂದು ಹೊಡ್ಸೋ ವ್ಯವಸ್ಥೆ. ನಾಳೆ ನಿಮ್ಮನೆ ತೋಟದ ಔಷಧಿ ಹೊಡೆದಾದ್ರೂ ಸಹಿಯಲ್ಲನೇ, ಅಷ್ಟಾದ್ರೂ ಸಾಕಲ್ಲ. ಇದು ಈ ಸತಿ ಫ್ರೆಂಡ್ಶಿಪ್ ಡೇಗೆ ನನ್ನ ಗಿಫ್ಟು ಅಂದ್ಕೊಬಿಡಿದ್ದಾನೆ ಆತಾ. ನಾನು ಮತ್ತೇನು ತರಲೂ ಇಲ್ಲ, ನಾ ಏನೂ ಕೊಡೋದು ಇಲ್ಲ, ಇದೇ ನನ್ನ ಗಿಫ್ಟು ಕಣೆ. ಏನಿ ಬಂದಿದ್ದೆ ದೊಡ್ಡ ಗಿಫ್ಟು ಕಣ ಪಟಾಕಿ. ನೀ ಇವತ್ತು ಇಲ್ಲಿಗೆ ಬಂದಲ್ಲ, ಇದಕ್ಕಿಂತ ದೊಡ್ಡ ಗಿಫ್ಟ್ ಏನೂ ಇಲ್ಲ ನನಗೆ. ಮತ್ತು ಎಂತ ಗೊತ್ತಾ ಪಟಾಕಿ, ಪ್ರತಿ ವರ್ಷವೂ ನಂಗೊಂದು ಫೋನನ್ನು ಮಾಡೋದು ಮಿಸ್ ಮಾಡಬೇಡತ್ತ. ನೀನು ಬಾ ಅಂತ ಏನು ನಾನು ಹೇಳಲ್ಲ ಪಾಪ. ನೀ ಎಲ್ಲಿರ್ತೀಯೋ, ಎಂಥ ಕೆಲಸ ಇರ್ತೋ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರೋಕ್ಕಾಗಲ್ಲ. ಫೋನ್ ಅಂತೂ ಮಾಡದೇ ಇರಬೇಡ. ನಾ ಫೋನ್ ಮಾಡಿದಾಗ ರಿಸೀವ್ ಮಾಡದೇ ಇರಬೇಡ ಆತ. ನಾನು ಸುಮಾರು ಸರಿ ಅಂದ್ಕೋತೀನಿ, ಎಷ್ಟು ತಲೆ ಇದಾದಂಗೆ ಆತದ ಗೊತ್ತಾ ಒಂದೊಂದು ಸತಿ. ಈ ಪ್ರಪಂಚನೇ ಬೇಡ ಅನ್ನಂಗೆ ಅನ್ನಿಸ್ತದೆ. ಯಾರ ಹತ್ರನಾರು ಫೋನ್ ಮಾಡಿ ಹೇಳ್ಕೊಬೇಕಲ್ಲ, ಯಾರ ಹತ್ರ ಹೇಳ್ಕೊಳೋದ ಪಟಾಕಿ? ಈಗ ನಿನ್ನ ಹತ್ರ ಮೊಬೈಲ್ ಅದೇ, ಅವಾಗೆಲ್ಲ ನಿನ್ನ ಹತ್ರ ಮೊಬೈಲು ಇರಲಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ನಾನು ಹಂಗೆ ಎಲ್ಲ ಹೇಳ್ಕೊತಾ ಇದ್ರೆ ಅವ ಏನು ತಿಳ್ಕೊತಾನೋ ಏನೋ ಅಂತ. ಹಂಗೆ ಯೋಚನೆ ಮಾಡಿದ್ಮೇಲೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಹೆಂಗಾತೀಯೇ? ಫ್ರೆಂಡ್ ಅಂದರೆ ಎಲ್ಲದನ್ನು ಹೇಳ್ಕೊಬೋದು. ಯಾರ ಹತ್ರ ಹೇಳ್ಕೊಳಕ್ಕಾಗದೇ ಇದ್ದಿದ್ದನ್ನು ಫ್ರೆಂಡ್ ಹತ್ರ ಹೇಳ್ಕೊಬೋದು ಆತಾ. ನಿಂಗೆ ಎಷ್ಟು ಹೊತ್ತಿಗೆ ಫೋನ್ ಮಾಡಿ ಏನು ಹೇಳ್ಕೊಬೇಕು ಅನಿಸಿದ್ರೂ ನನ್ನ ಹತ್ರ ಹೇಳ್ಕೊಬೇಡಿ. ಈಗಲೇ ಹೇಳಿನಿ,
ನಾನು ಅಷ್ಟೆ. ಈಗ ನೀನು ಹೇಳ್ದಂಗೆ ನಂಗೆ ಹೋದ ಸರಿ ಎಲ್ಲ ತುಂಬ ಸರಿ ಅನ್ನಿಸ್ತಿತ್ತೆ ಫೋನ್ ಮಾಡಬೇಕು ನಿಂಗೆ ಅಂತ. ಹೆಂಗೆ ಮಾಡೋದು ಹೇಳೋ? ಫೋನ್ ಮಾಡೋಂಗೇನಿರಲ್ಲ, ಇರೋದು ಒಂದು 2 ನಂಬರಿಗೆ ಮಾಡಬೇಕಿತ್ತ. ಇನ್ನು ಆ ಪ್ರಾಬ್ಲಮ್ ಏನಿಲ್ಲ. ಏನೇ ಸಮಸ್ಯೆ ಇದ್ದರೂ ನೀನು ನಂಗೆ ಫೋನ್ ಮಾಡು. ಇನ್ನು ನಂಗೆ ಪೂರ್ತಿ ಬಂದು ಸಾಲ್ವ್ ಮಾಡೋಕ್ಕಾಗ್ತದೆ ಅಂತ ಹೇಳಲ್ಲ, ಅಟ್ಲೀಸ್ಟ್ ಹಿಂಗೆ ಒಬ್ರ ಹತ್ರ ಹೇಳ್ಕೊಂಡು ಒಂದು ದುಃಖ ಕಡಿಮೆ ಮಾಡ್ಕೊಂಡಂಗಾರು ಆಗ್ತದೆ ಆತ. ನಾನು ಇನ್ನು ಅದೇ ಕೆಲಸ ಮಾಡೋದು. ಅದನ್ನು ಹೇಳೋಬೇಕಂತಲೇ ಬಂದಿದ್ದು ನಾನಿಲ್ಲಿ ಇವತ್ತು. ಹೂನ ಪಟಾಕಿ, ಇಷ್ಟು ಹೇಳ್ದಲ್ಲ. ಅಲ್ಲ, ನೀನು ಎಷ್ಟು ದಿವಸ ಇರ್ತೀಯ ಇಲ್ಲೇ? ಇನ್ನೊಂದು 15-20 ದಿನ ಇರ್ತೀನಿ ಏನೋ ಅಷ್ಟೇ ಕಣೆ. ನಂದು ಕಾಲೇಜ್ ಕನ್ಫರ್ಮ್ ಆಗಲ್ಲ. ಕನ್ಫರ್ಮ್ ಆದಕ್ಕೂ ಹೋಗಿ ಅಡ್ಮಿಷನ್ ಆಗಿ ಬರ್ತೀನಿ. ಆದರೆ ಮತ್ತು ಕಾಲೇಜಿಗೆ ಇರೋಕ್ಕೆ ಹೋಗಾಗ ಬರ್ತೀನಿ, ಇಲ್ಲಾಂದ್ರೆ ಬರೋಲ್ಲ. ಫೋನ್ ಮಾಡಿ ಹೇಳ್ತೀನಿ ಆತ ಬೆಳ್ಳೆ. ಹೂನ ಮರಯ್ಯ, ನೀನು ನಮ್ಮನೆಗೆ ಬರೋದೆಲ್ಲ ಬೇಡ, ಫೋನ್ ಮಾಡು ಸಾಕು.